ಖಾಲಿ ನಿವೇಶನ ಇರುವಂತಹ ಮಾಲೀಕರಿಗೆ ಜಿಬಿಎ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಆಗಸ್ಟ್ 15ರೊಳಗೆ ಜಾಗ ಕ್ಲೀನ್ ಮಾಡದಿದ್ರೆ ದಂಡ ಬೀಳುತ್ತಂತೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಈಗ ಜಿಬಿಎ ಬಹಳ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ಖಾಲಿ ನಿವೇಶನ ಮಾಲೀಕರಿಗೆ ಜಿಬಿಎ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಆಗಸ್ಟ್ 15ರೊಳಗೆ ಜಾಗವನ್ನ ಒಂದು ವೇಳೆ ಮಾಲೀಕರು ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ ಅಂತವರಿಗೆ ಬಹಳ ದೊಡ್ಡ ದಂಡವನ್ನ ವಿಧಿಸೋಕೆ ಜಿಬಿಎ ಪ್ಲಾನ್ ಮಾಡ್ಕೊಂಡಿದೆ. ಬೆಂಗಳೂರಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವನ್ನ ನಡೆಸೋದಕ್ಕೆ ಜಿಬಿಎ ಮುಂದಾಗಿರುವಂತದ್ದು. ಕ್ಲೀನ್ ಮಾಡದೇ ಇದ್ರೆ ತೆರಿಗೆ ಜೊತೆಗೆ ಸ್ವಚ್ಛತಾ ವೆಚ್ಚವನ್ನ ಅಡಿಷನಲಿ ಆಡ್ ಮಾಡಿ ವಸೂಲಿ ಮಾಡೋದಕ್ಕೆ ಜಿಬಿಎ ಪ್ಲಾನ್ ಮಾಡಿದೆ. ಸೊ ಖಾಲಿ ಸೈಟ್ಗಳಲ್ಲಿ ಕಸ ಸುರಿದ್ರೆ ಮಾಲೀಕರ ಜೇಬಿಗೆ ಕತ್ರಿ ಬೀಳುವಂತಹ ಸಾಧ್ಯತೆ ದೊಡ್ಡವಾಗಿದೆ. ಆಲ್ರೆಡಿ ಈಗ ಟ್ಯಾಕ್ಸ್ ಅದು ಇದು ಅಂತ ಹೇಳಿ ಒಂದಷ್ಟು ದೊಡ್ಡ ಬಜೆಟ್ ಕತ್ರಿ ಹಾಕ್ತಾ ಇದ್ರೆ, ಮತ್ತೊಂದು ಕಡೆಗೆ ನೀವು ಕ್ಲೀನ್ ಇಟ್ಕೊಂಡಿಲ್ಲ, ಸ್ವಚ್ಛತೆಯಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿ ಅಡಿಷನಲಿ ಕತ್ರಿಯನ್ನ ಹಾಕುವಂತಹ ಸಾಧ್ಯತೆ ದಟ್ಟವಾಗಿದೆ. ಮತ್ತೊಂದು ಕಡೆಗೆ ನಿಗದಿತ ಸಮಯದೊಳಗೆ ನಿವೇಶನವನ್ನ ಸ್ವಚ್ಛಗೊಳಿಸೋಕು ಕೂಡ ಡೆಡ್ ಲೈನ್ ಅನ್ನು ಕೊಟ್ಟಿದೆ. ಈಗ ಜಿಬಿಎ ಆಲ್ರೆಡಿ ಅಲ್ಲಿ ಸರ್ವೆಯನ್ನ ಮಾಡಿದೆ. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿವೆಯಲ್ಲ, ಆಯಾ ಮಾಲೀಕರು ಯಾರಿದ್ದಾರೆ, ಎಷ್ಟು ವರ್ಷದಿಂದ ಖಾಲಿ ಬಿದ್ದಿದೆ, ಎಷ್ಟೆಷ್ಟು ಕಸ ತುಂಬಿಕೊಂಡಿದೆ, ಸೊ ಎಲ್ಲವನ್ನ ಕೂಡ ಸರ್ವೆ ಮಾಡಿ ಆಯಾ ಮಾಲೀಕರಿಗೆ ಈಗ ಒಂದು ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಆಗಸ್ಟ್ 15ರೊಳಗೆ ಆ ಜಾಗ ಕ್ಲೀನ್ ಆಗಬೇಕು, ಸ್ವಚ್ಛತೆಯಾಗಿ ಇಟ್ಕೋಬೇಕು. ಇಲ್ಲ ಅಂತ ಅಂದ್ರೆ ನಿಮ್ಗೆ ಇವಾಗ ಏನು ಮನೆಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದರ ಜೊತೆಗೆ ಅಡಿಷನಲಿ ಆಗಿ ಸ್ವಚ್ಛತೆ ಟ್ಯಾಕ್ಸ್ ಅಂತ ವಿಧಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಪಾಲಿಕೆಯಿಂದಲೇ ಕಸ ತೆರವು ಮಾಡಬೇಕು, ಮತ್ತೆ ಮಾಲೀಕರಿಂದಲೇ ವೆಚ್ಚವನ್ನ ವಸೂಲಿ ಮಾಡೋಕ್ಕೂ ಕೂಡ ಈ ಜಿಬಿಎ ಮುಂದಾಗಿದೆ. ಸದ್ಯ ನಗರದ ಖಾಲಿ ನಿವೇಶನಗಳನ್ನ ಕಸ ಹಾಗೆ ತ್ಯಾಜ್ಯಗಳಿಂದ ತುಂಬಿಸಿ ನಿರ್ಲಕ್ಷ್ಯ ಮಾಡುವಂತಹ ಮಾಲೀಕರಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿಸಿ ಮುಟ್ಟಿಸೋಕೆ ಮುಂದಾಗಿರುವಂತದ್ದು. ಆಗಸ್ಟ್ 15ರೊಳಗೆ ನಿವೇಶನಗಳನ್ನ ಸ್ವಚ್ಛಗೊಳಿಸದೇ ಇದ್ರೆ ಪಾಲಿಕೆಯೇ ಕಸವನ್ನ ತೆರವುಗೊಳಿಸಿ ಅದರ ಸ್ವಚ್ಛತಾ ಹಾಗೂ ತ್ಯಾಜ್ಯ ಸಾಗಾಣಿಕೆ ವೆಚ್ಚವನ್ನ ಮಾಲೀಕರಿಂದಲೇ ವಸೂಲಿ ಮಾಡೋಕೆ ಮುಂದಾಗಿದೆ. ಬೆಂಗಳೂರು ನಗರವನ್ನ ಸ್ವಚ್ಛ, ಸುಂದರ ಹಾಗೂ ವಾಸ ಯೋಗ್ಯವಾಗಿಸುವಂತಹ ಉದ್ದೇಶದಿಂದ ಜಿಬಿಎ ವ್ಯಾಪ್ತಿಯಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅಂತ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಖಾಲಿ ನಿವೇಶನಗಳನ್ನ ಸ್ವಚ್ಛ ಹಾಗೂ ನೈರ್ಮಲ್ಯಯುತವಾಗಿ ಇಟ್ಕೊಳ್ಳೋದು ಮಾಲೀಕರಿಗೆ ಕಡ್ಡಾಯ ಜವಾಬ್ದಾರಿಯಾಗಿದೆ. ಹೀಗಾಗಿ ನಿವೇಶನದಲ್ಲಿರುವ ಕಸ, ತ್ಯಾಜ್ಯ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನ ತೆರವುಗೊಳಿಸಿ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜಿಬಿಎ ಸೂಚನೆ ಕೊಟ್ಟಿದೆ. ಮತ್ತೊಂದು ಕಡೆಗೆ ನಗರದ ಎಲ್ಲಾ ಖಾಲಿ ನಿವೇಶನಗಳ ಮಾಲೀಕರು ಆಗಸ್ಟ್ 15ರೊಳಗೆ ತಮ್ಮ ನಿವೇಶನಗಳನ್ನ ಸ್ವಚ್ಛಗೊಳಿಸಬೇಕು. ಪಾಲಿಕೆ ಗುರುತಿಸಿರುವ 5 ನಿಗದಿತ ಸ್ಥಳಗಳಲ್ಲಿ ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕು. ಅಗತ್ಯ ಇದ್ರೆ ಮಾತ್ರ ಆಯಾ ನಗರ ಪಾಲಿಕೆಗಳು ಅಧಿಸೂಚಿಸಿರುವ ಸೇವಾದಾರರ ನೆರವನ್ನು ಪಡೆಯಬಹುದು. ಗಡುವು ಮುಗಿದ ಬಳಿಕ ನಿವೇಶನ ಸ್ವಚ್ಛಗೊಳಿಸದೇ ಇದ್ರೆ ಪಾಲಿಕೆಯೇ ತ್ಯಾಜ್ಯ ಕ್ಲೀನ್ ಮಾಡುತ್ತೆ. ಅದಕ್ಕೆ ತಗಲುವ ಸ್ವಚ್ಛತಾ ವೆಚ್ಚ ಹಾಗೆ ಸಾಗಾಣಿಕೆ ಟ್ರಾನ್ಸ್ಪೋರ್ಟ್ ವೆಚ್ಚವನ್ನ ಸಂಬಂಧಪಟ್ಟ ನಿವೇಶನ ಮಾಲೀಕರಿಂದ ವಸೂಲಿ ಮಾಡಲಾಗುತ್ತೆ. ಈ ಮೊತ್ತವನ್ನ ಆಸ್ತಿ ತೆರಿಗೆಯೊಂದಿಗೆ ಸಂಗ್ರಹಿಸಲಾಗುತ್ತೆ ಅಂತ ಜಿಬಿಎ ಸ್ಪಷ್ಟವಾಗಿ ತಿಳಿಸಿದೆ.